ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಶಬರಿಮಲೆಯಂತೆ ಕರ್ನಾಟಕದಲ್ಲೂ ಕೂಡ ದೇವಸ್ಥಾನಕ್ಕೆ ಬ್ಯಾನ್ ಇದೆ. ರಾಜ್ಯದ ಈ ದೇಗುಲಕ್ಕೆ ಮಹಿಳೆಯರಿಗಿಲ್ಲ ಎಂಟ್ರಿ. ಇಲ್ಲಿ ಮಹಿಳೆಯರು ಬಂದ್ರೆ ಕಲ್ಲಾಗಿ ಬಿಡ್ತಾರಂತೆ. ಶಬರಿಮಲೆಯಂತೆ ಕರ್ನಾಟಕದಲ್ಲೂ ಕೂಡ ಒಂದು ದೇವಸ್ಥಾನಕ್ಕೆ ಮಹಿಳೆಯರಿಗೆ ಬ್ಯಾನ್ ಮಾಡಲಾಗಿದೆ. ರಾಜ್ಯದ ಈ ದೇಗುಲಕ್ಕೆ ಮಹಿಳೆಯರಿಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಇಲ್ಲಿ ಒಂದು ವೇಳೆ ಮಹಿಳೆಯರು ಬಂದ್ರೆ ಕಲ್ಲಾಗಿ ಬಿಡ್ತಾರಂತೆ. ಚಾಮರಾಜನಗರ ಜಿಲ್ಲೆಯ ಕೊಂಗಳ್ಳಿ ಬೆಟ್ಟದ ದೇಗುಲದ ಕಥೆ ಇದು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ನಿಷೇಧ ಇದೆ. ಯಾವ ವಯಸ್ಸಿನ ಮಹಿಳೆಯರಿಗೂ ಕೂಡ ಇಲ್ಲಿ ಎಂಟ್ರಿ ಇಲ್ಲ. ನಾವು ಶಬರಿಮಲೆಯಲ್ಲಿ ಗಮನಿಸಬಹುದು 12ರಿಂದ ಅಥವಾ 10ರಿಂದ 50 ವರ್ಷದ ಒಳಗಿನವರಿಗೆ ಮಾತ್ರ ಇಲ್ಲಿ ಬ್ಯಾನ್ ಇದೆ. ಆದ್ರೆ ಇಲ್ಲಿ ಯಾವ ವಯಸ್ಸಿನ ಮಹಿಳೆಯರಿಗೂ ಕೂಡ ಎಂಟ್ರಿ ಇಲ್ಲ. ಮಹಿಳೆಯರಿಗೆ ನಿಷೇಧ ಮಾಡಿರೋದ್ರ ಹಿಂದೆ ಹಲವು ಕಥೆಗಳಿವೆ ಅಂತೆ. ಮಲ್ಲಿಕಾರ್ಜುನ ಸ್ವಾಮಿ ತಪಸ್ಸಿಗೆ ಭಂಗವಾಗುವ ಕಥೆ ಇದೆ. ಮಾತು ಮೀರಿ ಬಂದ ಮಹಿಳೆ ಕಲ್ಲಾಗಿ ಬಿಟ್ಲಂತೆ ಅನ್ನುವಂತಹ ಕಥೆಯನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಇಲ್ಲಿ ಮಹಿಳೆಯರಿಗೆ ನೋ ಎಂಟ್ರಿ. ಶಬರಿಮಲೆಯಂತೆಯೇ ಒಂದು ದೇಗುಲ ಕರ್ನಾಟಕದಲ್ಲೂ ಕೂಡ ಮಹಿಳೆಯರಿಗೆ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ಇಲ್ಲಿ ಯಾವ ಮಹಿಳೆಯರು ಕೂಡ ದೇವಸ್ಥಾನದ ಒಳಗೆ ಹೋಗೋದಕ್ಕಿಲ್ಲ. ಬರೀ ಪುರುಷರಿಗೆ ಮಾತ್ರ ಈ ದೇವಸ್ಥಾನದೊಳಗೆ ಹೋಗೋದಕ್ಕೆ ಅವಕಾಶ ಇದೆ. ಅದು ಚಾಮರಾಜನಗರ ಜಿಲ್ಲೆಯ ಕೊಂಗಳ್ಳಿ ಬೆಟ್ಟದ ದೇಗುಲದಲ್ಲಿರುವಂತಹ ದೇವಸ್ಥಾನಕ್ಕೆ ಬರೀ ಪುರುಷರಷ್ಟೇ ಹೋಗೋದಕ್ಕೆ ಸಾಧ್ಯ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಬ್ರಹ್ಮಚಾರಿಗಳು. ಆ ಕಾಲದಲ್ಲಿ 1600 ವರ್ಷದಿಂದ ಹಿಂದೆ ಬಂದು ತಪಸ್ಸಿಗೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಹೆಂಗಸರು ಮಕ್ಕಳು ಬರೋದಕ್ಕೆ ಬೇಡ, ನನಗೆ ತಪಸ್ಸು ಭಂಗ ಆಗುತ್ತೆ ಅಂತೇಳಿ ನಿಷೇಧ ಮಾಡಿದ್ರು. ಆವಾಗಲೂ ಒಂದು ಹೆಂಗಸು ಹೋಗಲೇಬೇಕು, ದೇವ್ರ ದರ್ಶನ ಮಾಡಲೇಬೇಕು ಅಂತೇಳಿ ಬಂದಾಗ ಅವಳಿಗೆ ಉರಿಗಣ್ಣಿನಿಂದ ಅವರು ದೃಷ್ಟಿ ಇಟ್ಟು ನೋಡಿದಾಗ ಮಹಿಳೆ ಬೆಂಕಿ ಎತ್ತಿ ಉರಿದು ಈಗಲೂ ಗೋಗಲ್ಲು ನಿಂತಿದೆ, ಕಲ್ಲಾಗಿ ನಿಂತಿದೆ. ಆದರೂ ಹೆಣ್ಮಕ್ಕ ಬಂದಾಗ ಹೆಣ್ಮಕ್ಕ ಬಂದು ಅಬಲೆ ಹುಲಿ ಬಾಯಿಗೆ ತುತ್ತಾಗ್ಬೋದು, ಆನೆ ಬಾಯಿಗೆ ತುತ್ತಾಗ್ಬೋದು ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬೇಡ, ದೂರದಲ್ಲೇ ಇರಲಿ, ದುಷ್ಟಪರಗಳಲ್ಲಿ ಇರೋದ್ರಿಂದ ದೂರದಲ್ಲೇ ಇರಲಿ ಅಂತ ವಾಗ್ದಾನ ಕೊಡೋದು. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬ್ರಹ್ಮಚಾರಿಗಳು. ಆ ಕಾಲದಲ್ಲಿ 1600 ವರ್ಷದಿಂದ ಹಿಂದೆ ಬಂದು ತಪಸ್ಸಿಗೆ ಕೂತ್ಕೊಂಡವರು. ಎಸ್, ಕರ್ನಾಟಕದಲ್ಲೇ ಒಂದು ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಇಲ್ಲೂ ಕೂಡ ಮಹಿಳೆಯರಿಗೆ ನಿಷೇಧ ಇದೆ. ಯಾಕಂದ್ರೆ ಒಂದಷ್ಟು ಕಥೆಗಳನ್ನ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಮಹಿಳೆಯರು ಏನಾದ್ರೂ ಇಲ್ಲಿ ಬಂದ್ರೆ ಕಲ್ಲಾಗ್ಬಿಡ್ತಾರೆ ಅನ್ನುವಂತಹ ಕಥೆಗಳು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬೆಟ್ಟದ ಭಕ್ತರಾಗಿರುವಂತಹ ಬಿ.ಕೆ. ರವಿಕುಮಾರ್ ಅವರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರವಿಕುಮಾರ್ ಅವರೇ. ಈಗ ಈ ದೇವಸ್ಥಾನಕ್ಕೆ ಶಬರಿಮಲೆಯ ರೀತಿಯಲ್ಲಿ ಅಲ್ಲಾದ್ರೂ ಒಂದು ವಯಸ್ಸಿನ ಮಿತಿ ಇದೆ, ಆದ್ರೆ ಇಲ್ಲಿ ಯಾವ ವಯಸ್ಸಿನ ಮಹಿಳೆಯರು ಕೂಡ ಬರೋದಕ್ಕಿಲ್ಲ ಅಂತ ಹೇಳಿ ಏನ್ ಕತೆ ಇದೆ, ಏನ್ ಐತಿಹ್ಯ ಇದೆ, ಯಾವ ಕಾರಣಕ್ಕಾಗಿ ಮಹಿಳೆಯರಿಗೆ ನಿಷೇಧ? ಮೇಡಮ್, ಇಲ್ಲಿ ಬಹಳ ಹಿಂದಿನಿಂದಲೂ ಅಂದ್ರೆ ಬಹಳ ಪುರಾತನ ಕಾಲದಿಂದಲೂ ಸುಮಾರು ಒಂದು 50-100 ವರ್ಷಗಳಿಂದಲೂ ನಮ್ಮ ಹಿಂದಿನ ತಲೆಮಾರಿನಿಂದನೂ ಕೂಡ ಮಹಿಳೆಯರು ಅಲ್ಲಿ ಯಾರು ಪ್ರವೇಶ ಮಾಡ್ತಾ ಇಲ್ಲ. ಒಂದ್ ವೇಳೆ ಪ್ರವೇಶ ಮಾಡಿದ್ರೆ ಕಲ್ಲಾಗ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಆ ದೇವಸ್ಥಾನದ ಮುಂಭಾಗ ಒಂದು 7-8 ಕಲ್ಲುಗಳಿದಾವೆ ರಸ್ತೆ ಮಧ್ಯದಲ್ಲಿ. ಆ ಒಂದು ಕಲ್ಲುಗಳು ಮಹಿಳೆಯರು ಪ್ರವೇಶ ಮಾಡಕ್ ಹೋಗಿ ಕಲ್ಲುಗಳಾಗಿದ್ದಾರೆ. ಆ ಕಲ್ಲುಗಳೇ ಇವು ಮಹಿಳಾ ರೂಪದಲ್ಲಿ ಇರ್ತಕ್ಕಂಥ ಕಲ್ಲುಗಳು ಅನ್ನುವಂತ ಒಂದು ನಂಬಿಕೆ ಇದೆ. ಅದು ಬೆಳೆದ್ ಬಂದಿರೋ ಒಂದು ಕಾರಣಕ್ಕಾಗಿ ಇವತ್ತಿಗೂ ಕೂಡ ಯಾರು ಅಲ್ಲಿ ಮಹಿಳೆಯರು ಪ್ರವೇಶವನ್ನ ಮಾಡ್ತಾ ಇಲ್ಲ ಮೇಡಮ್. ಅಂದ್ರೆ ಈಗ ಕಲ್ಲಾಗಿ ಬಿಡ್ತಾರೆ ಅನ್ನೋದಕ್ಕೆ ನೀವು ಹೇಳಿದ್ರೆ 7ರಿಂದ 8 ಕಲ್ಲುಗಳಲ್ಲಿ ಕಾಣಸಿಗುತ್ತೆ ಅಂತ ಹೇಳಿ, ಆ ನಂತರ ಈಗ ಅಷ್ಟೋ ವರ್ಷಗಳಿಂದಲೂ ಕೂಡ ಯಾರು ಕೂಡ ಪ್ರವೇಶ ಮಾಡಿಲ್ವಾ ಅಲ್ಲಿಗೆ? ಯಾರು ಕೂಡ ಪ್ರವೇಶ ಮಾಡ್ಬೇಕು? ನಮ್ಮ ಚಿತ್ರದುರ್ಗದ ಸ್ವಾಮೀಜಿ ಅವರು ಈಗಿದಾರಲ್ಲ, ಅವ್ರ ನೇತೃತ್ವದಲ್ಲಿ ಹೋಗಿದ್ರು. ಆದ್ರೂ ಅದು ಹೋಗಿ ಆ ಒಂದು ನಂಬಿಕೆಯನ್ನ ಅಳಿಸಾಕ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡಿ ಕೆಲವು ಮಹಿಳೆಯರು ಹೋಗಿ ಬಂದಿದ್ರು. ಯಾವಾಗ ಹೋಗಿರೋದು ರವಿಕುಮಾರ್? ಸುಮಾರು ಒಂದು 6-7 ವರ್ಷಗಳ ಹಿಂದೆ ಒಂದು ಪ್ರಯತ್ನವನ್ನ ಚಿತ್ರದುರ್ಗ ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಕೆಲವು ಮಹಿಳೆಯರು ಹೋಗಿ ಬಂದಿದ್ರು. ಆದ್ರೂ ಆ ಒಂದು ನಂಬಿಕೆ ಅಳಿಸಿ ಹೋಗ್ಲಿಲ್ಲ, ಅದು ಹಂಗೆ ಉಳ್ಕೊಂಡಿದೆ. ಯಾರು ಕೂಡ ಇವತ್ತಿಗೂ ಕೂಡ ಅಲ್ಲಿ ಮಹಿಳೆಯರು ಪ್ರವೇಶ ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿ ಪ್ರಸಾದ ತಗೊಂಡ್ರೆ ಮಕ್ಕಳಿಲ್ಲದವ್ರಿಗೆ ಆ ಪ್ರಸಾದ ತಗೊಂಡ್ರೆ ಮಕ್ಕಳಾಗ್ತೇವೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಜಿಲ್ಲೆ ಎಲ್ಲಾ ತಾಲೂಕುಗಳು, ಗುಂಡ್ಲುಪೇಟೆ, ಎಚ್.ಡಿ.ಕೋಟೆ, ಮೈಸೂರು, ಬೆಂಗಳೂರು ಈ ಭಾಗದಿಂದ ಸುಮಾರು ಸಾವಿರಾರು ಜನ ಭಕ್ತರುಗಳು ಅಲ್ಲಿ ಇವತ್ತು ಕೂಡ ಕಾರ್ತಿಕ್ ಮಾಸದಲ್ಲಿ ಮತ್ತು ಆಷಾಢ ಮಾಸದಲ್ಲಿ, ಧನುರ್ ಮಾಸದಲ್ಲಿ ಪರಿಸರೀತಿ ಹೋಗಿ ಅಲ್ಲೇ ಉಳಿದು ಅಡುಗೆ ಮಾಡಿ. ಈಗ ದೇವಸ್ಥಾನದ ಒಳಗೆ ಮಾತ್ರ ಎಂಟ್ರಿ ಇಲ್ವಾ ಅಥವಾ ಆವರಣಕ್ಕೂ ಕೂಡ ಇಲ್ವಾ? ಅಲ್ಲಿ ಬರೋದಕ್ಕೆ ಇಲ್ಲ, ಅಲ್ಲಿ ಹಳೆ ಕೊಂಗಳ್ಳಿ ಅಂತಿದೆ ಒಂದು ಗ್ರಾಮ. ಮೇನ್ ಕೊಂಗಳ್ಳಿ ದೇವಸ್ಥಾನದಿಂದ ಹಳೆ ಕೊಂಗಳ್ಳಿ ಅನ್ನುವಂಥದ್ದು 2 ಕಿಲೋಮೀಟರ್ ಅಂತರ ಇದೆ. ಆ ಹಳೆ ಕೊಂಗಳ್ಳಿ ಅನ್ನೋದಲ್ಲಿ ಮಹಿಳೆಯರಿದೆ ಊರಿಗೆ, ಅಲ್ಲಿವರೆಗೆ ಮಾತ್ರ ಹೋಗ್ಬೋದು. ಅಲ್ಲಿಂದ ಮುಂದಕ್ಕೆ ಫಾರೆಸ್ಟ್ ಕಾಡಿನೊಳಗಡೆ
ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಂದ ಮುಂದಕ್ಕೆ ಪ್ರವೇಶನೇ ಇಲ್ಲ. ಅದು ಯಾವತ್ತು ಯಾರು ಹಿಂದಿನಿಂದಲೂ ಕೂಡ ಹೋಗ್ ಬಂದಿಲ್ಲ, ಹೋಗುವಂತ ಪ್ರಯತ್ನನೂ ಕೂಡ ಯಾರು ಮಾಡ್ತಾ ಇಲ್ಲ. ಓಕೆ, ಅಂದ್ರೆ ಈಗ ಫಾರೆಸ್ಟ್ ಇದೆ ಅಂತ ನೀವು ಹೇಳಿದ್ರೆ, ಹಾಗಾಗಿ ಆ ಸಂದರ್ಭದಲ್ಲಿ ಹೋಗೋದಿಕ್ಕೆ ಅವಕಾಶ ಇರ್ಲಿಲ್ವಾ ಹೇಗೆ ಅಂತ ಹೇಳಿ? ಅಂದ್ರೆ ಫಾರೆಸ್ಟ್ ಇದೆ, ಸ್ವಲ್ಪ ಕಷ್ಟ ಆಗತ್ತೆ ಅನ್ನುವಂತಹ ಖಾತೆ ಏನಾದ್ರೂ ಆ ರೀತಿ ಎಚ್ಚರಿಕೆ ಇರಬಹುದಿತ್ತ? ಇರ್ಬೋದು, ಹಿಂದೆ ಕಾಡಿದೆ ಅಲ್ಲಿ ಹೋದಾಗ ಮಹಿಳೆಯರು ಹೋಗ್ಬಾರ್ದು, ಒಂದು ಪ್ರತ್ಯೇಕತೆ ಇರ್ಲಿ ಅಥವಾ ಇನ್ನೇನೋ ಅನಾಹುತ ಆಗ್ಬೋದು, ಬೇರೆ ರೀತಿ ಆಗ್ಬೋದು ಅನ್ನುವಂತ ಕಾರಣಕ್ಕೆ ನಿಷೇಧ ಇರ್ಬೋದು. ಬಟ್ ಅಲ್ಲಿ ನಂಬಿಕೆ ಬಂದಿರತಕ್ಕಂಥದ್ದು ಹೋದ್ರೆ ಕಲ್ಲಾಗ್ತಾರೆ ಅನ್ನೋ ನಂಬಿಕೆ ನಮ್ಮ ಜನ್ಮಾಸದಲ್ಲಿ ಉಳಿದುಬಿಟ್ಟಿದೆ ಮೇಡಮ್. ಓಕೆ, ಅಂದ್ರೆ ಈಗ ಬೇರೆ ಏನ್ ಐತಿಹ್ಯ ಇದೆ ರವಿಕುಮಾರ್ ಅವರೇ ಇದಕ್ಕೆ? ಮೇಡಮ್ ಅದೇ ನಾನು ಹೇಳದ್ನಲ್ಲ, ಅಲ್ಲಿ ಹೋಗುದು ಈ ಒಂದು ಪ್ರಸಾದ ತಕೊಂಡ್ರೆ ಮಕ್ಕಳಾಗದೆ ಇರ್ತಕ್ಕಂಥವ್ರಿಗೆ ಮಕ್ಕಳಾಗತ್ತೆ ಅನ್ನುವಂತ ನಂಬಿಕೆ ಇದೆ. ಮತ್ತು ಅಲ್ಲಿ ಏನೋ ಹೋಗಿ ನಾವು ಪೂಜೆ ಮಾಡಿ ನಮ್ ಪ್ರಸಾದ ಮಲ್ಲಿಕಾರ್ಜುನ ಸ್ವಾಮಿ ತಪಸ್ಸಿಗೆ ಭಂಗ ಆಗುವಂತ ಒಂದು ಕತೆ ಇದೆ ಅಂತ ಕೇಳ್ಪಟ್ವಿ ಅಲ್ಲಿ. ಹೌದು ಮೇಡಮ್, ಅಲ್ಲಿ ಹೋಗಿ ಪ್ರಸಾದ ಅರ್ಪಣೆ ಮಾಡಿದ್ರೆ ನಮ್ ಏನ್ ಕಷ್ಟಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಅನ್ನುವಂತ ಒಂದು ನಂಬಿಕೆ ಇದೆ. ಮತ್ತೆ ಈ ಕೊಂಗಳಿ ಮಲ್ಲಪ್ಪ ಮತ್ತೆ ಮಲಮಹದೇಶ್ವರ ಕೊಂಗಳಿ ಇವೆಲ್ಲ ಅಣ್ಣ ತಮ್ಮಿಂದ್ರಿಗಳಿದ್ದಂಗೆ 3 ಜನ ಈ ಒಂದು ದೇವಸ್ಥಾನಗಳಿಗೆ, ಮಲಮಹದೇಶ್ವರ ಮತ್ತೆ ಕೊಂಗಳ್ಳಿ, ಈ ಮಲೆಮಹದೇಶ್ವರಗಳೇ ಇರೋಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಗಳು ಎಲ್ಲ ಅಣ್ಣ ತಮ್ಮಿಂದಿರು ಅಂತ ಹೇಳಿ ಹೆಚ್ಚು ಒಂದು ಭಕ್ತರು ಅಲ್ಲಿ ಬಹಳ ಒಂದು ಐತಿಹ್ಯ ಪುರಾಣ ಇರೋದ್ರಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ಹರಕೆ ಹೊತ್ಕೊಳ್ಳೋದ್ರ ಬಗ್ಗೆ ನೀವು ಹೇಳಿದ್ರಿ, ಗಂಡಸರೇ ಹರಕೆ ಹೊತ್ಕೊಳ್ಳೋದಾ ಮಹಿಳೆಯರು? ಮಹಿಳೆಯರು ಹೋಗಂಗೆ ಅಲ್ವಲ್ಲ, ಮನೆಯಲ್ಲಿ ಏನಾದ್ರು ಹರಕೆ ಹೊತ್ಕೊಳ್ಳುವಂತ ಆತರ ಇಲ್ಲ. ಮಳೆನಲ್ಲಿ ಬುತ್ತಿ ಕಟ್ಟಿ ಅದನ್ನ ಪೂಜೆ ಮಾಡಿ ಕೊಡ್ತಾರೆ ಅವ್ರಿಗೆ, ಗಂಡಸರಿಗೆ. ಅದನ್ನ ತಗೊಂಡ್ಬಂದು ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿದ್ರೆ ಮತ್ತು ಅಲ್ಲಿ ಅದನ್ನ ಪೂಜೆ ಮಾಡಿ ಅವರು ಪ್ರಸಾದನ ನೈವೇದ್ಯದ ರೀತಿ ಇವರು ಕೊಟ್ರೆ ಅದನ್ನ ಸ್ವೀಕಾರ ಮಾಡಿ ತಾವು ತಿಂದು ಮತ್ತು ಮನೆಗೆ ತಗೊಂಡ್ಬಂದು ಅವ್ರು ಕೊಟ್ರೆ ಮಕ್ಕಳಾಗ್ತದೆ. ಈಗ ನಾವು ಶಬರಿಮಲೆ ನೋಡಿದ್ವಿ, ಅಂದ್ರೆ ಮಿತಿ ಇದೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಯಾರಿಗೂ ಇಲ್ಲ, ಚಿಕ್ಕ ಮಕ್ಕಳಿಗೂ ಇಲ್ವಾ? ಇಲ್ಲ ಇಲ್ಲ, ಯಾರು ಹೆಣ್ಮಕ್ಳು ಯಾವುದೇ ಮಿತಿ ಇಲ್ಲದೆ ಯಾವುದೇ ಹೆಣ್ಮಕ್ಳಾಗ್ಲಿ ಮಧ್ಯ ವಯಸ್ಸಿನವರಾಗ್ಲಿ ಅಥವಾ ವೃದ್ಧರಾಗ್ಲಿ ಹೆಂಗಸರು ಹೋಗಂಗೆ ಇಲ್ಲ ಮೇಡಮ್. ಓಕೆ, ಅಂದ್ರೆ ಈಗ ನೀವು ಹೇಳಿದ್ರೆ ಹಲವು ವರ್ಷಗಳ ಕಾಲದಿಂದ ಕೂಡ ಇದೇ ನಡ್ಕೊಂಡು ಬಂದಿದೆ ಅಂತ ಹೇಳಿ. 6 ವರ್ಷಗಳಿಂದ ಈಗ ಹೋಗಿದಾರಲ್ವಾ? ಎಷ್ಟು ಜನ ಹೋಗಿದ್ದಾರೆ ಆ ಸಂದರ್ಭದಲ್ಲಿ? 4-5 ಜನ ಹೆಣ್ಮಕ್ಳು ಹೋಗಿದ್ರು. ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಹೋಗಿದ್ರು 1-5 ವರ್ಷದ ಹಿಂದೆ. ಅದಾದ್ಮೇಲೂ ಯಾರು ಅಂತ ಸಾಹಸ ಮಾಡ್ಲಿಲ್ಲ, ಅಷ್ಟಕ್ಕೆ ನಿಂತೋಯ್ತು. ಅದೊಂದೇ ಪ್ರಯತ್ನ ಹಂಗೆ ನಿಂತೋಯ್ತು, ನಂಬಿಕೆ ಹಂಗೆ ಉಳ್ಕೊಳ್ತು. ಓಕೆ, ಧನ್ಯವಾದಗಳು ಬಿ ಕೆ ರವಿಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.